ಹಾಯ್, ನಾನು ನಿಮ್ಮ ಲಿಖಿತ್. ನನ್ನ ಚಾನಲ್ ಆದ ಇನ್ಫೋ ಲಿಖಿತ್‌ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಕ್ರೆಡಿಟ್ ಕಾರ್ಡ್‌ನ ಎಲ್ಲರೂ ಬಳಸ್ತೀವಿ. ಅದು ಈಸಿನೂ ಕೂಡ ಮತ್ತು ನಮಗೆ ಸಂದರ್ಭಕ್ಕೆ ಯೂಸ್ ಆಗುತ್ತೆ. ಅದು ಒಂದು ನಾವೇನಾದ್ರು ಮನಿ ಕಂಟ್ರೋಲ್ ಮಾಡದಿದ್ರೆ ಹೇಗೆ ಟ್ರ್ಯಾಪ್ ಆಯ್ತೆ ಅಂತ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಸ್ನೇಹಿತರೆ, ಒಬ್ಬ ಹುಡುಗ ಇರ್ತಾನೆ. ಅವ್ನ ಸ್ಯಾಲ್ರಿ ಬಂದು 18,000 ಇರುತ್ತೆ ತಿಂಗಳಿಗೆ. ಅವ್ನಿಗೆ ಬ್ಯಾಂಕ್ ಆಫರ್ ಮಾಡುತ್ತೆ, ಕ್ರೆಡಿಟ್ ಕಾರ್ಡ್ ಕೊಡುತ್ತೆ. ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ನೀವು ಆ, ಈಗ ಸಂದರ್ಭಕ್ಕೆ ಬಳಸ್ಬಿಟ್ಟು ಆಮೇಲಿಂದ ನೀವು ದುಡ್ಡು ಕಟ್ಕೋಬೋದು ಅಂತಾನೆ. ಅವ್ನು ತುಂಬ ಖುಷಿ ಆಯ್ತಾನೆ. ಈ ಸಂದರ್ಭಕ್ಕೆ ಎಲ್ಲನೂ ತಗೋಬೋದಲ್ಲ, ಆಮೇಲಿಂದ ಕಟ್ಕೊಂಡ್ರೆ ಆಯಿತು, ಸಂಬಳದಲ್ಲಿ ಕಟ್ ಮಾಡ್ತಾರೆ ಅಂತ ಖುಷಿ ಆಯ್ತಾನೆ. ಆ ಕ್ರೆಡಿಟ್ ಕಾರ್ಡ್ ಬಂದ ತಕ್ಷಣನೇ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು 2,000 ಶಾಪ್ ಬಟ್ಟೆಗೆ, 1,500 ಫುಡ್‌ಗೆ ಸ್ವೈಪ್ ಮಾಡಿರ್ತಾನೆ. ಈ ಈ ಥರ ಒಂದಷ್ಟು ದುಡ್ಡನ್ನ ಸ್ವೈಪ್ ಮಾಡಿರ್ತಾನೆ. ಅದೇ ಅವ್ನ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ, ಆಮೇಲೆ ಬಿಲ್‌ನ ಕಟ್ತಾಯಿತ್ತು. ಒಂದು 8,000 ಆಗಿರುತ್ತೆ ಈಗ ಅವ್ನಿಗೆ. ಈಗ ಅವನು ಕ್ಲಾತು ಮತ್ತು ಅವನು ಫುಡ್ಡು ಈ ಥರ ಸ್ವೈಪ್ ಮಾಡಿರ್ತಾನೆ. ಬಿಲ್ ಬರುತ್ತೆ, 8,000 ಬಿಲ್ ಬರುತ್ತೆ. ಈಗ ಅವನ ಹತ್ರ ಅಮೌಂಟ್ ಇಲ್ಲ. ಮಿನಿಮಮ್ ಅಮೌಂಟ್ ಎಷ್ಟೈತೆ ಅದನ್ನ ಕೊಡ್ತಾನೆ. ಇನ್ನು ಅಮೌಂಟ್‌ಗೆ ಇಂಟ್ರೆಸ್ಟ್ ಆ್ಯಡ್ ಆಯ್ತಾ ಹೋಗುತ್ತೆ ಈಗ. ನೆಕ್ಸ್ಟ್ ಮಂತ್ ಏನಾಗುತ್ತೆ, ಮತ್ತೇನು ಮಾಡ್ತಾನೆ, ಸ್ವೈಪ್ ಮಾಡ್ತಾನೆ. ಹಳೇದು 8,000ಕ್ಕೆ ಬಿಲ್ ಆಗಿರುತ್ತೆ. ಈಗ ಒಂದು 10,000 ಸ್ವೈಪ್ ಮಾಡ್ತಾನೆ. ಇದೇ ಥರ ಮಾಡಿ ಇಂಟ್ರೆಸ್ಟ್ ಪ್ಲಸ್ ಬೀಳುತ್ತೆ. ಈಗ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಆಗ ಅವನಿಗೆ ಒಂದು ರಿಯಲೈಸ್ ಬರುತ್ತೆ, ಕ್ರೆಡಿಟ್ ಕಾರ್ಡ್ ಅನ್ನೋದು ಲೋನ್ ಥರನೇ. ಅದನ್ನ ನಾವು ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ಕೋಬೇಕು ಅಂದ್ಬಿಟ್ಟು, ಏನಿತ್ತು ಅಮೌಂಟು ಬಿಲ್ಲು ಬಂದಿತ್ತು ಮತ್ತು ಇಂಟ್ರೆಸ್ಟ್ ಆ್ಯಡ್ ಆಗಿತ್ತು ಅದನ್ನ ಕ್ಲಿಯರ್ ಮಾಡಿಬಿಟ್ಟು, ಅವ್ನಿಗೆ ಮಿನಿಮಮ್ ಏನು ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ತಾ ಹೋಗ್ತಾರೆ. ಏನಂದರೆ, ಕ್ರೆಡಿಟ್ ಕಾರ್ಡ್ ಅನ್ನೋದು ಎಮರ್ಜೆನ್ಸಿ ಟೈಮ್ಗೆ ಯೂಸ್ ಮಾಡಿ. ಆದರೆ ಅದ್ರ ಬಗ್ಗೆ ಗೊತ್ತಿರಲಿ, ಏನು ಮಾಡ್ತಾಯಿದ್ದೀವಿ, ಎಷ್ಟು ಸ್ಪೆಂಡ್ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಯೋಚಿಸಿ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಒಳ್ಳೆಯದೇ. ಆದರೆ ಲಿಮಿಟ್ ಇರಬೇಕು. ಕ್ರೆಡಿಟ್ ಕಾರ್ಡ್‌ನ ಕೇರ್ಲೆಸ್ ಮಾಡಬೇಡಿ. ಇಂಟ್ರೆಸ್ಟ್‌ನ ಇನ್ಕ್ರೀಸ್ ಮಾಡ್ಕೋಬೇಡಿ. ನಿಮ್ಗೆ ಎಷ್ಟು ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇದು ಆಗಿತ್ತು ಇವತ್ತಿನ ಸ್ಟೋರಿ. ಮನಿನ ಕಂಟ್ರೋಲ್ ಮಾಡಿದ್ರೆ ನಾವು ಫ್ಯೂಚರಲ್ಲಿ ಸೇಫ್ ಆಗಿರ್ತೀವಿ. ಮತ್ತು ಮನಿನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಇದರ ಉದ್ದೇಶ ಆಗಿದ್ದ ಕಥೆದು. ಇದೇ ಥರ ಫಿನಾನ್ಸ್ ಟಿಪ್ಸು ಮತ್ತು ಚಿಕ್ಕ ಚಿಕ್ಕ ಸ್ಟೋರಿ ಬೇಕು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.